ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ಹೇಗಿದ್ದೀರಾ ಎಲ್ಲರೂ? ತುಂಬ ಟೆನ್ಷನಲ್ಲಿ, ತುಂಬ ಸ್ಟ್ರೆಸ್ಫುಲ್ ಆಗಿದ್ದೀರಾ? ಯಾಕೆ ಅಂದರೆ ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದೆ. ಮಕ್ಕಳಿಗೆ, ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋರು ಎಲ್ಲ ಮಕ್ಳಿಗೂ ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದೆ ಅಂದರೆ ಪೇರೆಂಟ್ಸ್ಗೂ ಟೆನ್ಷನ್ನು, ಮಕ್ಳಿಗೂ ಟೆನ್ಷನ್ನು ಅಲ್ವಾ? ಹಾಗಾಗಿ ನಿಮ್ಮ ಟೆನ್ಷನ್ನ ದೂರ ಮಾಡೋದಕ್ಕೆ ಅಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆಂದರೆ ಈಗ ಕೇಳ್ತಾ ಇರೋ ಪ್ರತಿ ಒಬ್ಬರು ಇದ್ರ ಬಗ್ಗೆನೇ ಕೇಳ್ತಾ ಇದ್ದೀರಾ. ಎಕ್ಸಾಮ್ಸ್ ಇದೆ, ಮಕ್ಕಳು ಓದ್ತಾ ಇಲ್ಲ ಅಥವಾ ಯಾವಾಗಲೂ ಡಲ್ಲಾಗಿರ್ತಾ ಇದ್ದಾರೆ, ಟೆನ್ಷನಲ್ಲಿ ಇರ್ತಾ ಇದ್ದಾರೆ, ಅವ್ರನ್ನ ನೋಡಿ ನಮಗೆ ಟೆನ್ಷನ್ ಆಗ್ತಿದೆ, ಏನು ಮಾಡೋದು ಅಂತ ಕೇಳ್ತಾ ಇರೋದ್ರಿಂದ ನಿಮಗಾಗಿ ಈ ವಿಡಿಯೋ. ಸೊ ಇದನ್ನು ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಿಮಗೆ ನಿಮ್ಮ ಲೈಫನ್ನು ಬದಲಾಯಿಸುವಂಥ ತುಂಬ ಮುಖ್ಯವಾದ ಇನ್ಫಾರ್ಮೇಷನ್ಸನ್ನು ತೊಗೊಂಡು ಬರ್ತಾ ಇರ್ತೀನಿ ನಾನು. ಯಾವುದು ಮಿಸ್ ಮಾಡಬಾರ್ದು ಅಲ್ವಾ ನೀವು? ಅದಕ್ಕೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲದೆ ನಿಮಗೆ ಗೊತ್ತಿರೋರು, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸು, ಈ ಥರ ಯಾರಾದರೂ ಮಕ್ಕಳಿದ್ದಾರೆ, ಎಕ್ಸಾಮ್ಸ್ಗೆ ತುಂಬ ಹೆದರ್ಕೊಂಡಿದ್ದಾರೆ ಅಂತ ಅಂದರೆ ಈ ವಿಡಿಯೋನ ಶೇರ್ ಕೂಡ ಮಾಡಿ. ಸೊ ಇನ್ನೊಂದು ಮುಖ್ಯವಾದ ಅನೌನ್ಸ್ಮೆಂಟ್. ತುಂಬ ಜನ ಕೇಳ್ತಾ ಇದ್ರಿ ಹೋಪನೋಪನೋ ಕೋರ್ಸ್ ಯಾವಾಗ ಅಂತ. ನೀವೆಲ್ಲ ಕಾಯ್ತಿದ್ದಂತಹ ಹೋಪನೋಪನೋ ಹೀಲರ್ ಸರ್ಟಿಫೈಡ್ ಕೋರ್ಸ್ ಮುಂದಿನ ಭಾನುವಾರ ಮತ್ತು ಶನಿವಾರ ಮತ್ತು ಭಾನುವಾರ ಇರುತ್ತೆ. ಸೊ ಯಾರ್ಯಾರಿಗೆ ನೀವು ಹೀಲರ್ ಆಗಬೇಕು, ನನ್ನ ಥರ ಇವಾಗ ನಾನು ಹೇಗೆ ಎಷ್ಟೋ ಜನಕ್ಕೆ ಹೀಲಿಂಗ್ ಮಾಡ್ತಾ ಇದ್ದೀನಿ, ನನ್ನಿಂದ ಎಷ್ಟೋ ಜನರ ಜೀವನ ಸರಿ ಹೋಗ್ತಿದೆ, ಆ ಥರ ನೀವು ಕೂಡ ಒಬ್ಬ ಹೀಲರ್ ಆಗಬೇಕು, ಅದರ ಜೊತೆ ಸಂಪಾದನೆ ಕೂಡ ಮಾಡ್ಕೋಬೇಕು ಅಂತ ಆಸೆ ಇದ್ದಲ್ಲಿ ನೀವು ಖಂಡಿತ ಹೀಲರ್ ಆಗಬಹುದು. ಯಾಕೆಂದರೆ ನನ್ನ ಟ್ರೈನಿಂಗೇ ಅದ್ಭುತವಾಗಿರುತ್ತೆ, ಬೇರೆ ಎಲ್ಲೂ ಸಿಗಲ್ಲ ಈ ಥರ ಟ್ರೈನಿಂಗು. ಹಾಗಾಗಿ ಬರೀ 2 ದಿನ ಕೋರ್ಸ್ ಅಂತ ಅಲ್ಲ, ಕೋರ್ಸ್ ಆದಮೇಲೆ 1 ತಿಂಗಳು ಟ್ರೈನಿಂಗ್ ಇರುತ್ತೆ. ಆ 1 ತಿಂಗಳ ಟ್ರೈನಿಂಗಲ್ಲೇ ನೀವು ಆ್ಯಕ್ಚುಲಾಗಿ ಹೀಲರ್ ಆಗಿ ಬದಲಾಗೋದು ನೀವು. ಅಷ್ಟೇ ಅಲ್ಲದೆ ನಾನು ಹತ್ತಿರ ಇದ್ದು ನೀವು ಹೀಲಿಂಗ್ಸ್ ಮಾಡೋವರೆಗೂ ನಾನು ಬಿಡಲ್ಲ ಆ ಥರ. ಸೊ ಯಾವಾಗಲೂ ನನ್ನ ಜೊತೆ ಕಾಂಟ್ಯಾಕ್ಟಲ್ಲೇ ಇರ್ತೀರಾ, ನೀವು ಹೀಲಿಂಗ್ ಮಾಡ್ತೀರಾ, ಹೀಲರ್ ಆಗ್ತೀರಾ. ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಬನ್ನಿ, ಅದ್ರ ಬಗ್ಗೆ ಡೀಟೇಲ್ಸನ್ನು ವಾಟ್ಸಪ್ಪಲ್ಲಿ ಕೇಳಿ ನಾನು ಕೊಡ್ತೀನಿ. ಸೊ ನೀವು ಹೀಲರ್ ಆಗಿ ನಿಮ್ಮಿಂದ ಎಷ್ಟೋ ಜನರ ಜೀವನ ಬದಲಾಗಲಿ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಏನು ಬದಲಾಗಬೇಕು ಈಗ ಸದ್ಯದಲ್ಲಿ ಆ ಥರ ಹೀಲೀಸೇ ಬರ್ತಾರೆ ನಿಮ್ಮ ಹತ್ರ. ಆವಾಗ ಅವ್ರಿಗೆ ಹೀಲಿಂಗ್ ಮಾಡ್ತಾ ನಿಮ್ಮ ಜೀವನ ಕೂಡ ಸರಿ ಹೋಗ್ತಾ ಇರುತ್ತೆ. ಹಾಗಾಗಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತೀರಾ, ನಿಮ್ಮ ಫ್ಯಾಮಿಲಿಯಲ್ಲಿರೋ ಎಲ್ಲರನ್ನ ಹೀಲ್ ಮಾಡ್ತೀರಾ. ಅಷ್ಟೇ ಅಲ್ಲದೆ ಎಷ್ಟೋ ಜನರಿಗೆ ಹೀಲ್ ಮಾಡ್ತೀರಾ. ಓಕೆ, ಈಗ ಆ್ಯಕ್ಚುಲ್ ವಿಷಯಕ್ಕೆ ಬರ್ತೀನಿ. ಈಗ ಮಕ್ಕಳು ಯೂಶ್ವಲಿ ಏನಾಗುತ್ತೆ, ಇಡೀ ವರ್ಷ ಆರಾಮಾಗಿರ್ತಾರೆ, ಇನ್ನೇನು ಎಕ್ಸಾಮ್ ಹತ್ತಿರ ಬಂತು ಅಂದಾಗ ಎಲ್ಲಿ ಇಲ್ಲದೆ ಇರೋ ಟೆನ್ಷನ್ನು. ಮ್ಯಾಮ್ ಎಕ್ಸಾಮ್ ಹತ್ರ ಬರ್ತಾ ಇದೆ, ಹಾಲ್ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ, ನಂಗೆ ಭಯ ಆಗ್ತಾ ಇದೆ, ಓದ್ತಾ ಇದ್ದರೆ ಫೋಕಸ್ ಇರ್ತಾ ಇಲ್ಲ, ಎಷ್ಟು ಓದಿದ್ರೂ ಅರ್ಥ ಆಗ್ತಾ ಇಲ್ಲ, ಅರ್ಥ ಆದರೂ ಅದು ನೆನಪಲ್ಲಿ ಇರ್ತಾ ಇಲ್ಲ. ಈ ಥರ ಪ್ರಾಬ್ಲಮ್ಸು, ಎಕ್ಸಾಮ್ ಸ್ಟ್ರೆಸ್ ಅನ್ನೋದಂತೂ ಕಾಮನ್ ಆಗಿಬಿಟ್ಟಿದೆ ಈಗಿನ ಮಕ್ಕಳಿಗೆ. ಆ ಮಕ್ಕಳು ಒದ್ದಾಡೋದು ನೋಡಿ ಆ ಪೇರೆಂಟ್ಸ್ಗೂ ಸ್ಟ್ರೆಸ್ ಅಲ್ವಾ? ನಾವು ಎಕ್ಸಾಮ್ ಬರೆದಷ್ಟೇ ಸ್ಟ್ರೆಸ್ ನಮಗೂ ಪೇರೆಂಟ್ಸ್ಗೂ. ಸೊ ಹಾಗಾಗಿ ನಿಮ್ಮ ಸ್ಟ್ರೆಸ್ಸನ್ನು ದೂರ ಮಾಡೋಕ್ಕೆ ಏನು ಅಂದರೆ 2 ಸ್ಟೆಪ್ಸ್ ಸಿಂಪಲ್ಲಾಗಿ. ಮೊದಲನೆಯದಾಗಿ ಏನು ಅಂದರೆ, ಈಗ ಅಷ್ಟು ಸ್ಟ್ರೆಸ್ ಇದ್ದಾಗ ಫಸ್ಟ್ ಏನಾಗುತ್ತೆ, ಯೂಶ್ವಲಿ ನಿಮ್ಮನ್ನು ನೀವು ಒಂದು ಅಬ್ಸರ್ವ್ ಮಾಡ್ಕೊಂಡು ನೋಡಿ, ನಿಮ್ಮಲ್ಲಿ ಟೆನ್ಷನ್ನು ಮತ್ತು ಸ್ಟ್ರೆಸ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ನಿಮ್ಮ ಉಸಿರು ಫಾಸ್ಟಾಗಿರುತ್ತೆ. ಸೊ ಉಸಿರು ಫಾಸ್ಟಾಗಿದ್ದಾಗ ಮೈಂಡು ಕೂಡ ತುಂಬಾ ಡಿಸ್ಟರ್ಬ್ಡ್ ಆಗಿರುತ್ತೆ. ಸೊ ಇದಕ್ಕೆ ನಾವೇನು ಮಾಡೋಣ, ಫಸ್ಟ್ ನಮ್ಮ ಬ್ರೆತ್ ಮೇಲೆ ಫೋಕಸ್ ಮಾಡೋಣ, ನಮ್ಮ ಉಸಿರಾಟದ ಮೇಲೆ ಫೋಕಸ್ ಮಾಡೋಣ. ಪೇರೆಂಟ್ಸ್ ನೀವು ಮಾಡಿ, ಮಕ್ಕಳ ಕೈಯಲ್ಲೂ ಮಾಡಿಸಿ. ಸೊ ಇದನ್ನು ಎಷ್ಟು ಸಲ ಮಾಡಬೇಕು ಏನು ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಸೊ ಈಗ ನೀವೇನು ಮಾಡಬೇಕು ಅಂತ ಅಂದರೆ, ಫಸ್ಟು ಮೈಂಡು ಮತ್ತು ಉಸಿರಾಟ ಎರಡನ್ನು ಈಕ್ವಲ್ ಆಗಿ ತರಬೇಕು. 2 ಫಾಸ್ಟಾಗಿ ಓಡ್ತಾ ಇರುತ್ತೆ, ಅದನ್ನು ಸ್ವಲ್ಪ ಸ್ಲೋ ಮಾಡಬೇಕು. ಯಾವಾಗ ನಮ್ಮ ಉಸಿರಾಟದಿಂದ ಮೈಂಡ್ ಸ್ಲೋ ಆಗುತ್ತೋ ಆಗ ಮೈಂಡಲ್ಲಿ ಓದಿರೋದು ಕೂತ್ಕೊಳ್ಳುತ್ತೆ, ಇಲ್ಲಾಂದರೆ ಬರೀ ಇಲ್ಲಿ ಸ್ಟ್ರೆಸ್ ಮಾತ್ರ ಕೂತಿರುತ್ತೆ. ಸೊ ಈಗ ಏನು ಮಾಡೋಣ ಅಂದರೆ, ಉಸಿರಾಟಕ್ಕೆ ಆರಾಮಾಗಿ ಕೂತ್ಕೊಂಡು ಊಟ ಮಾಡಿದ ತಕ್ಷಣ ಮಾಡಬಾರ್ದು, ಆರಾಮಾಗಿ ಕೂತ್ಕೊಂಡು ಕೈ ಹೀಗಿಟ್ಕೊಂಡು ಬ್ರೀತ್ ಇನ್ ಮಾಡ್ತಾ ಕೈ ಹೀಗೆ ಮೇಲಕ್ಕೆತ್ತಿ, ಬಾಯಿಂದ ಬ್ರೀತ್ ಔಟ್ ಮಾಡ್ತಾ ಕೈ ಕೆಳಗಿಳಿಸಿ. ಆದರೆ
ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ. ಏನು ಅಂತ ಅಂದರೆ, ಬ್ರೀತ್ ಇನ್ ಮಾಡುವಾಗ ಮನಸ್ಸಲ್ಲೇ 1 2 3 4 ಅಂತ ಎಣಿಸ್ಕೊಳ್ಳಿ. ಹೀಗೆ ಅದಾದಮೇಲೆ ಅಲ್ಲೇ ಒಂದು ನಿಮಿಷ ಮತ್ತೆ 4 ಎಣಿಸೋವರೆಗೂ ಹಾಗೆ ಇರಿ. ನೋಡಿ, 1 2 3 4, ಮತ್ತೆ 1 2 3 4, ಮತ್ತೆ ಬ್ರೀತ್ ಔಟ್ 1 2 3 4, ಮತ್ತೆ ರಿಲ್ಯಾಕ್ಸ್ 1 2 3 4. ಬ್ರೀತ್ ಇನ್, ಹೋಲ್ಡ್, ಬ್ರೀತ್ ಔಟ್, ರಿಲ್ಯಾಕ್ಸ್. ಬ್ರೀತ್ ಇನ್, ಹೋಲ್ಡ್, ಬ್ರೀತ್ ಔಟ್, ರಿಲ್ಯಾಕ್ಸ್. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಮನಸ್ಸಲ್ಲೇ ಎಣಿಸ್ಕೊಳ್ಳಿ. ನಿಮಗೆ 4 ಮಾಡಬೇಕು ಅಂತೇನಿಲ್ಲ. ನೀವು ಬ್ರೀತ್ ಇನ್ ಮಾಡ್ಕೊಳ್ಳೋವಾಗ 5 ಕೂಡ ಮಾಡ್ಕೋಬೋದು, 6 ಕೂಡ ಮಾಡ್ಕೋಬೋದು, ನಿಮ್ಮ ಕೆಪಾಸಿಟಿ. ಇನ್ನೊಂದು ಸಲ ತೋರಿಸ್ಬಿಡಲ? ನಾನು ಸೈಲೆಂಟಾಗಿ ತೋರಿಸ್ತೀನಿ, ನೀವೇ ಕೌಂಟ್ ಮಾಡ್ಕೊಳ್ಳಿ. ಹೀಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ? ಮಾಡಿ. ಇದನ್ನು ಮಕ್ಕಳು ಮಾತ್ರ ಮಾಡಬೇಕಂದ್ರೆ ಇಲ್ಲ, ಪೇರೆಂಟ್ಸ್ ಕೂಡ ಮಾಡಬಹುದು. ಯಾರಿಗೆಲ್ಲ ಟೆನ್ಷನ್ ಇದೆಯೋ, ಆ್ಯಂಗ್ಸೈಟಿ ಆಗ್ತಿದೆಯೋ, ಯಾವುದೇ ವಿಷಯಕ್ಕೆ ಮನೆಯಲ್ಲಿದ್ದರು ಹೊರಗಡೆ ಇದ್ದರು ಇದನ್ನು ಮಾಡಿ. ಕೌಂಟ್ಸ್ ಮಾತ್ರ ತುಂಬ ಮುಖ್ಯ. ನೀವು 5 ಕೌಂಟ್ ಮಾಡಿದರೆ ಫುಲ್ 5 ಇರಬೇಕು, 3 ಕೌಂಟ್ ಮಾಡಿದರೆ 3ನೇ ಇರಬೇಕು. ಆ ಥರ ಕೌಂಟ್ಸ್ ನಿಮ್ಮ ಕೆಪಾಸಿಟಿ ಎಷ್ಟು ಹೋಲ್ಡ್ ಮಾಡೋಕ್ಕಾಗುತ್ತೋ ಅಷ್ಟನ್ನು ಮಾಡಿ. ಇದನ್ನು ಮಲಗೋಕ್ಕೂ ಮುಂಚೆ ಕಂಪಲ್ಸರಿ ಮಾಡಿ. ನಿದ್ದೆ ಎದ್ದಿದ ತಕ್ಷಣ ಕಂಪಲ್ಸರಿ ಮಾಡಿ. ಅಷ್ಟೇ ಅಲ್ಲದೆ ಓದೋಕ್ಕೂ ಮುಂಚೆ ಒಂದು ಸಲ ಕಂಪಲ್ಸರಿ ಮಾಡಿಬಿಟ್ಟು ಆಮೇಲೆ ಓದೋಕ್ಕೆ ಕೂತ್ಕೊಳ್ಳಿ. ನೀಟಾಗಿ ಮೈಂಡು ಮತ್ತು ಬ್ರೆತ್ ಎಲ್ಲ ಕಂಫರ್ಟಬಲ್ ಆಗಿರುತ್ತೆ. ಆವಾಗ ಓದಿದಾಗ ಮೈಂಡ್ ಕೂಲಾಗಿದ್ರೇ ತಾನೇ ಓದಿದ್ದು ಅಲ್ಲಿ ಹತ್ತೋದು. ಮೈಂಡಲ್ಲಿ ಟೆನ್ಷನ್ನು, ಸ್ಟ್ರೆಸ್ಸು ತುಂಬಿಸ್ಕೊಂಡಿದ್ರೆ ಓದಿರೋದು ಎಲ್ಲಿ ಹತ್ತುತ್ತೆ? ಹತ್ತಕ್ಕೆ ಜಾಗನಾದರೂ ಎಲ್ಲಿದೆ? ಹಾಗಾಗಿ ನೀವು ಓದೋಕ್ಕೂ ಮುಂಚೆ ಕೂತ್ಕೊಂಡು ಇದನ್ನು ಮಾಡಿ. ಪೇರೆಂಟ್ಸ್ ನೀವು ಮಾಡಿಸಿ ಮಕ್ಕಳ ಕೈಯಲ್ಲಿ. ಅಷ್ಟೇ ಅಲ್ಲದೆ ಪೇರೆಂಟ್ಸ್ ನಿಮಗೆ, ದೊಡ್ಡವರಿಗೆ, ನಿಮ್ಮ ಪ್ರಾಬ್ಲಮ್ಸ್ಗೂ ನೀವು ಇದನ್ನು ಮಾಡ್ಕೋಬೋದು. ನಿಮಗೆ ಬೇರೆ ವಿಷಯದಲ್ಲಿ ಸ್ಟ್ರೆಸ್ಸು, ಆ್ಯಂಗ್ಸೈಟಿ ಇದ್ದರೂ ನೀವು ಇದನ್ನು ಮಾಡ್ಕೋಬಹುದು. ಸೊ ಇದನ್ನು ದಿನದಲ್ಲಿ ಎಷ್ಟು ಸಲ ಮಾಡಬೇಕು ಅಂದರೆ, ಪ್ರತಿ 1 ಅವರ್ಗೆ ಒಂದು ಸಲ ಅಥವಾ 2 ಅವರ್ಗೆ ಒಂದು ಸಲ ಅಥವಾ 2-3 ಅವರ್ಗೆ ಒಂದು ಸಲ ಮಾಡ್ಕೊಳ್ತಾ ಇದ್ದರೆ ತುಂಬ ಒಳ್ಳೆಯದು. ಎಷ್ಟು ಜಾಸ್ತಿ ಮಾಡಿದಷ್ಟು ನಮ್ಮ ಮೈಂಡು, ಬಾಡಿ ಎಲ್ಲ ಫೋಕಸ್ಡ್ ಆಗಿರುತ್ತೆ, ಕೂಲಾಗಿರುತ್ತೆ, ಟೆನ್ಷನ್ ಜಾಸ್ತಿ ಬರಲ್ಲ. ಮಲ್ಕೊಳ್ಳೋಕ್ಕೂ ಮುಂಚೆ ಅಂದರೆ, ನೀವು ಲೇಟಾಗಿ ಊಟ ಮಾಡಿದರೆ ಊಟ ಮಾಡಿದ ತಕ್ಷಣ ಮಾಡಬಾರ್ದು. ಯಾವುದೇ ಬ್ರೆತ್ ವರ್ಕ್ ಆಗಲಿ ಊಟ ಮಾಡಬಾರ್ದು. ಊಟ ಬೇಗ ಮಾಡಿ, ಊಟ ಮಾಡಿದ 3 ಅವರ್ ಆದಮೇಲೆ ಮಲಗಬೇಕು. ಹಾಗಾಗಿ ಬೇಗ ಊಟ ಮಾಡಿ ಮಲಗೋಕ್ಕೂ ಮುಂಚೆ ಇದನ್ನು ಮಾಡಿ. ಇದನ್ನು ಮಾಡೋದ್ರಿಂದ ನಿಮ್ಮ ಉಸಿರಾಟ, ನಿಮ್ಮ ಮೈಂಡು ಎರಡು ಕೂಲ್ ಆಗುತ್ತೆ, ಕಾಮ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ನಿಮ್ಮ ಎನರ್ಜಿ ಯಾವಾಗ ನಿಮ್ಮ ಎನರ್ಜಿ ರಿಲ್ಯಾಕ್ಸ್ಡ್ ಆಗುತ್ತೋ ಓದಬೇಕು ಅಂತ ಅನಿಸುತ್ತೆ. ಓದಿರೋದು ತಲೆ ಒಳಗಡೆ ಹೋಗುತ್ತೆ, ತಲೆ ಒಳಗಡೆ ಹೋಗಿರೋದು ಆರಾಮಾಗಿ ಅಲ್ಲೇ ಇರುತ್ತೆ, ನೆನಪಾಗತ್ತೆ. ಅರ್ಥ ಆಯ್ತಲ್ವಾ? ಸೊ ಈಗ ಎರಡನೇ ವಿಷಯ ಏನು ಅಂತ ಅಂದರೆ, ಈಗ ಮಕ್ಕಳಿಗೆ ಟೆನ್ಷನ್ನು, ಸ್ಟ್ರೆಸ್ಸು ಯಾಕೆ ಬರುತ್ತೆ? ಯಾಕೆ ಅಂದರೆ, ಈ ಹಿಂದೆ ಕಡಿಮೆ ಮಾರ್ಕ್ಸ್ ತೆಗೆದಾಗ ತಂದೆ ತಾಯಿ ಬೈದಿರಬಹುದು. ಆ ಬೈಗಳು ಅವರಲ್ಲಿ ಕೂತ್ಕೊಂಡಿರುತ್ತೆ. ಸೊ ಅದು ಒಳಗಡೆನೇ ಇರುತ್ತೆ. ಎಲ್ಲಿರುತ್ತೆ? ಅವರ ಇನ್ನರ್ ಚೈಲ್ಡಲ್ಲಿ ಇರುತ್ತೆ, ಆ ಮಕ್ಕಳ ಇನ್ನರ್ ಚೈಲ್ಡಲ್ಲಿ. ನೆಕ್ಸ್ಟ್ ಟೈಮ್ ಎಕ್ಸಾಮ್ ಬಂದಾಗ, ಅಯ್ಯೋ ಲಾಸ್ಟ್ ಟೈಮ್ ಬೇರೆ ಕಡಿಮೆ ಬಂದಿತ್ತು, ಈಗ ನಾನು ಓದಬೇಕು, ಎಷ್ಟು ಓದಿದ್ರೂ ನಂಗೆ ಅರ್ಥ ಆಗ್ತಾ ಇಲ್ಲ, ಕಡಿಮೆ ಮಾರ್ಕ್ಸ್ ಬಂದರೆ ಮನೇಲಿ ಬೇರೆ ಬೈತಾರೆ ಅಪ್ಪ ಅಮ್ಮ, ಏನು ಮಾಡೋದೀಗ? ಆ ಥರ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಈ ಥರ ಟೆನ್ಷನ್ ಮಾಡ್ಕೊಂಡಾಗ ಓದಿರೋದು ಖಂಡಿತ ತಲೆಗೆ ಹತ್ತಲ್ಲ. ಯಾಕೆಂದರೆ ಇನ್ನರ್ ಚೈಲ್ಡಲ್ಲಿ ಬೇರೆ ಏನೋ ಇದೆ. ಆ ಇನ್ನರ್ ಚೈಲ್ಡ್ ಬೇಡ ನೀನು ಓದಬೇಡ ಅಂತ ಹೇಳ್ತಾ ಇರತ್ತೆ. ಹಾಗಾಗಿ ಅವ್ರಿಗೆ ಓದೋದ್ರ ಮೇಲೆ ಫೋಕಸ್ಸು ಇರಲ್ಲ, ಓದಬೇಕು ಅಂತಲೂ ಅನ್ಸಲ್ಲ, ಓದಿರೋದು ತಲೆಯಲ್ಲೂ ಕೂತ್ಕೊಳ್ತಾ ಇರಲ್ಲ. ಇದಕ್ಕೇನು ಪರಿಹಾರ? ಫಸ್ಟ್ ಆಫ್ ಆಲ್, ಈ ಓದೋದ್ರ ಬಗ್ಗೆ ಚಿಕ್ಕ ವಯಸ್ಸಿಂದನೂ ಏನೇನು ಕೇಳಿಸ್ಕೊಂಡು ಬೆಳೀತಾ ಬಂದರೋ ಅದೇ ಅವ್ರ ಇನ್ನರ್ ಚೈಲ್ಡಲ್ಲಿ ಇರುತ್ತೆ. ಇನ್ನರ್ ಚೈಲ್ಡ್ ಎಲ್ಲಿರುತ್ತೆ? ಎಲ್ಲರಲ್ಲೂ ಇರುತ್ತೆ ಒಳಗಡೆ. ಈಗ ಇನ್ನರ್ ಚೈಲ್ಡನ್ನು ಗಾಯ ಮಾಡಿ ಅದಕ್ಕೆ ನೋವು ಕೊಟ್ಟಾಗ, ನಾನು ಓದ್ತೀನಿ, ನೀನು ನನಗೆಲ್ಲ ನೆನಪಲ್ಲಿ ಇಟ್ಕೊಂಡು ನಾನು ಎಕ್ಸಾಮ್ ಬರೆಯುವಾಗ ನನಗೆ ಹೇಳು ಅಂದರೆ ಹೇಳುತ್ತಾ? ಇಲ್ಲ ತಾನೇ. ಮತ್ತು ಆ ಇನ್ನರ್ ಚೈಲ್ಡಲ್ಲಿ ಏನೇನು ಇಟ್ಟಿದ್ದೀವೋ ನಾವು ಅದನ್ನು ತೆಗಿಬೇಕಲ್ವಾ ಫಸ್ಟು. ಸೊ ಹಾಗಾಗಿ
ಈ ಇನ್ನರ್ ಚೈಲ್ಡ್ ಅದು ಮಗು, ಅದು ಆ ಮಗುಗೆ ನಾವೇ ಎಲ್ಲ ಕೊಟ್ಟಿದ್ದೀವಿ. ಈಗ ನಾವೇ ಅದನ್ನು ಜವಾಬ್ದಾರಿ ತಗೋಬೇಕು. ನಮ್ಮ ಒಳಗಿರೋ ಮಗುಗೆ ನಾವು ಯಾವ ಯಾವ ಭಾವನೆಗಳನ್ನು ಕೊಟ್ಟಿದ್ದೀವೋ ಅದನ್ನು ತೆಗೆಯೋ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ನೀವೇನು ಮಾಡ್ತೀರಾ, ಕೂತ್ಕೊಂಡು ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಅಷ್ಟೇ, ಪೇರೆಂಟ್ಸ್ ಆಗಿರಲಿ ಮಕ್ಕಳಾಗಿರಲಿ, ನೀವು ದಿನದಲ್ಲಿ 1 ಸಲ ಅಥವಾ 2 ಸಲ ಅಥವಾ ಯಾವಾಗ ಓದೋದ್ರ ಬಗ್ಗೆ ಗಾಬರಿ ಆಗುತ್ತೋ ನಿಮಗೆ, ಆವಾಗೆಲ್ಲ ನೀವು ಮಾಡಬೇಕಾಗಿರೋದೇನು, ನಿಮ್ಮ ಒಳಗಿರುವಂಥ ಆ ಮಗು ಜೊತೆ ಕನೆಕ್ಟ್ ಆಗಬೇಕು. ಹೇಗೆ ಕನೆಕ್ಟ್ ಆಗ್ತೀರಾ? ಹೃದಯದ ಮೇಲೆ ಕೈ ಇಟ್ಕೊಳ್ಳಿ. ಯಾಕೆಂದರೆ ಒಳಗೆ ತಾನೇ ಆ ಇನ್ನರ್ ಚೈಲ್ಡ್ ಇರೋದು. ಹಾಗಾಗಿ ಹೃದಯದ ಮೇಲೆ ಕೈ ಇಟ್ಕೊಂಡು ಕಣ್ಣು ಮುಚ್ಕೊಂಡು ನಿಮ್ಮ ಆ ಇನ್ನರ್ ಚೈಲ್ಡ್ ಇಲ್ಲಿದೆ ನಿಮ್ಮ ಮುಂದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಇನ್ನರ್ ಚೈಲ್ಡೀಗ ನಿಮ್ಮ ಮುಂದೆ ಬಂದು ಕೂತಿದೆ. ನೀವು ಆ ಇನ್ನರ್ ಚೈಲ್ಡ್ಗೆ ಹೇಳ್ತಾ ಇದ್ದೀರಾ, ಎಲ್ಲೆಲ್ಲಿಂದ ನೀನು ಯಾವ ಯಾವ ಮೆಮರೀಸನ್ನು ತಗೊಂಡು ಬಂದಿದೆಯೋ, ಇವಾಗ ನನಗೆ ಓದೋಕ್ಕಾಗದೇ ಇರೋ ಥರ ಅದನ್ನೆಲ್ಲ ಲೆಟ್ ಗೋ ಮಾಡು. ಪ್ಲೀಸ್ ಲೆಟ್ ಗೋ ಮಾಡು. ಇದು ನನ್ನದಲ್ಲ. ನೀನು ಯಾರ ಮಾತುಗಳನ್ನು ಕೇಳಿಸ್ಕೊಂಡು ಏನನ್ನು ನೋಡಿ ಈ ನೆನಪುಗಳನ್ನು ತಂದಿದ್ಯೋ, ಆ ಓದಿದ್ರೂ ನೆನಪಲ್ಲಿ ಇಟ್ಕೊಳ್ದೇ ಇರೋ ಥರ ಅದನ್ನೆಲ್ಲ ಲೆಟ್ ಗೋ ಮಾಡು. ಲೆಟ್ ಗೋ, ಲೆಟ್ ಗೋ. ನಾನು ನಿನ್ನನ್ನು ತುಂಬ ಗಾಯ ಮಾಡಿದ್ದೀನಿ, ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡು ಇನ್ನರ್ ಚೈಲ್ಡ್. ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ಏನೇನೋ ಕೇಳಿಸ್ಕೊಂಡು ನಿನ್ನನ್ನು ನೀನಿದೆಯಾ ನನ್ನ ಒಳಗಡೆ ಅಂತಲೇ ನಾನು ಗುರುತಿಸ್ದೆ ನಿನ್ನನ್ನು ಹರ್ಟ್ ಮಾಡಿರ್ಬೋದು. ಅದಕ್ಕೆ ಪ್ಲೀಸ್ ಫರ್ಗಿವ್ ಮೀ ಅಂತ ಹೇಳಿಬಿಟ್ಟು, ಏನೇ ಆಗಲಿ ಯಾವಾಗಲೂ ನೀನು ನನ್ನ ಜೊತೆನೇ ಇದೆಯಾ, ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳಿದಾಗ, ಒಂದು ಪುಟ್ಟ ಮಗುಗೆ ನಾವು ಥ್ಯಾಂಕ್ ಯು ಅಂದರೆ ಆ ಮಗುವಿನಲ್ಲಿ ಎಷ್ಟು ಮುದ್ದಾದ ಸ್ಮೈಲ್ ಬರುತ್ತಲ್ವ. ಹಾಗೆ ನಮ್ಮ ಇನ್ನರ್ ಚೈಲ್ಡ್ ಕೂಡ ನಾವು ಸಾರಿ ಹೇಳಿ ಆಮೇಲೆ ಥ್ಯಾಂಕ್ ಯು ಹೇಳಿದಾಗ ಅದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಡುತ್ತೆ. ಅದಾದಮೇಲೆ ನೀನು ಯಾವಾಗಲೂ ನನಗೆ ನನ್ನ ಜೊತೆನೇ ಇರ್ತೀಯ, ಇನ್ನು ಮುಂದೆ ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ, ನಿನಗೆ ನಾನು ಯಾವ ನೋವು ಕೊಡಲ್ಲ, ಐ ಲವ್ ಯು. ಈ ಥರ ಹೇಳ್ಕೊಂಡಾಗ ಆ ಇನ್ನರ್ ಚೈಲ್ಡ್ಗೆ ಸಾಂತ್ವನ ಸಿಗುತ್ತೆ. ಅದಕ್ಕೆ ಆಗಿರೋ ಗಾಯಗಳೆಲ್ಲ ವಾಸಿಯಾಗುತ್ತೆ. ಯಾವ ಯಾವ ನೆನಪುಗಳನ್ನು ಅದು ಹಿಡಿದಿಟ್ಕೊಂಡಿದೆಯೋ ಅದನ್ನೆಲ್ಲ ಲೆಟ್ಗೋ ಮಾಡುತ್ತೆ, ರಿಲೀಸ್ ಮಾಡುತ್ತೆ. ಹಾಗಾಗಿ ಈ ಥರ ಹೇಳ್ಕೊಂಡು, ಮೈ ಡಿಯರ್ ಇನ್ನರ್ ಚೈಲ್ಡ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇನ್ನರ್ ಚೈಲ್ಡ್ ಮುಂದೆ ಕೂತಿದೆ, ಆ ಇನ್ನರ್ ಚೈಲ್ಡ್ಗೆ ಹೇಳ್ತಾ ಇದ್ದೀರಾ ನೀವು. ಆ ಥರ ಒಂದೇ ಸಲ ಇಷ್ಟು ಸೆಂಟೆನ್ಸಸ್ ಇವಾಗ ನಾನು ಹೇಳಿದ್ದನ್ನು ಒಂದೇ ಸಲ ಹೇಳ್ಕೊಳ್ಳಿ. ಅದಾದಮೇಲೆ, ಮೈ ಡಿಯರ್ ಇನ್ನರ್ ಚೈಲ್ಡ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗೋವರೆಗೂ ಹೇಳ್ಕೊಳ್ಳಿ. ಇಷ್ಟೇ ಸಲ ಅಷ್ಟೇ ಸಲ ಅಂತ ಏನಿಲ್ಲ, ಯಾಕೆಂದರೆ ಎಕ್ಸಾಮ್ಸ್ ಹತ್ರ ಬರುವಾಗ ಓದೋದ್ರ ಮೇಲೆ ಫೋಕಸ್ ಮಾಡಬೇಕು. ಸೊ ಈ ಥರ ಹೇಳ್ಕೊಂಡಾಗ ನಿಮ್ಮ ಮನಸ್ಸು ತುಂಬ ಹಗುರ ಅನಿಸುತ್ತೆ. ಕೆಲವ್ರಿಗೆ ಈ ಥರ ಹೇಳ್ಕೊಳ್ಳೋವಾಗ ಆಕಳಿಕೆ ಬರ್ಬೋದು, ಸ್ವೆಟ್ಟಿಂಗ್ ಆಗ್ಬೋದು. ಆ ಥರದ್ದೆಲ್ಲ ಆಗ್ತಾಯಿದೆ ಅಂದರೆ ನಿಮ್ಮ ಒಳಗಡೆಯಿಂದ ನೆಗೆಟಿವ್ ಎಮೋಷನ್ಸ್ ರಿಲೀಸ್ ಆಗ್ತಿದೆ ಅಂತ. ಸೊ ಇವಾಗ ನಾನು ಹೇಳಿರೋ ಥರ ಎಕ್ಸಸೈಸ್ ಆಗಿರಲಿ, ಈ ಥರ ಹೋಪನೋಪನೋ ಆಗಿರಲಿ ಮಾಡಿಕೊಂಡಾಗ ಒಳಗೆ ಏನೇನಿದೆಯೋ ಎಲ್ಲ ರಿಲೀಸ್ ಆಗುತ್ತೆ, ಎನರ್ಜಿ ರಿಲ್ಯಾಕ್ಸ್ಡ್ ಆಗುತ್ತೆ. ಆಗ ಓದೋದ್ರ ಮೇಲೆ ಗಮನ ಇರುತ್ತೆ. ಇದ್ರ ಜೊತೆಗೆ ಪೇರೆಂಟ್ಸ್ ಮಾಡಬೇಕಾಗಿರೋದು ಆ ಮಕ್ಕಳ ಆರೋಗ್ಯದ ಮೇಲೆ ಗಮನ ಕೊಡಿ. ಅವರಿಗೆ ಆರೋಗ್ಯ ಕೆಡುವಂಥ ಆಹಾರಗಳನ್ನು ಕೊಡದೆ ಒಳ್ಳೆ ಆಹಾರನ ಕೊಟ್ಟು ಆ ಆಹಾರಕ್ಕೂ ಹೊಪನೊಪನೋ ಹೇಳಿ, ಅವರಿಗೆ ಊಟ ಮಾಡುವಾಗ ಫೋನು, ಟಿ ವಿ, ಐಪ್ಯಾಡ್ ಈ ಥರ ಗ್ಯಾಡ್ಜೆಟ್ಸ್ ಏನೂ ಇಲ್ಲದೆ ಊಟನ ಇಷ್ಟಪಟ್ಟು ಅಗದು ತಿನ್ನೋ ಥರ ನೋಡ್ಕೊಳ್ಳಿ. ನೀವು ಪಕ್ಕದಲ್ಲಿ ಕೂತ್ಕೊಳ್ಳಿ, ಎಲ್ಲ ಖುಷಿಯಾಗಿ ಊಟ ಮಾಡಿ. ಯಾಕೆಂದರೆ ಊಟ ಅನ್ನೋದೇ ಅಲ್ವಾ ನಮ್ಮ ದೇಹದೊಳಗೆ ಹೋಗುತ್ತೆ. ಇಲ್ಲಿ ಹೊಟ್ಟೆಯಲ್ಲಿರೋದೇ ಆ ಊಟ. ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬರೋದೇ ಈ ಹೊಟ್ಟೆ, ಈ ಮಣಿಪುರ ಚಕ್ರದಿಂದ. ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳಿಬೇಕು ಅಂದರೆ ಮಣಿಪುರ ಚಕ್ರ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿರಬೇಕು. ಮಣಿಪುರ ಚಕ್ರ ಆ್ಯಕ್ಟಿವೇಟ್ ಆಗಬೇಕಂದ್ರೆ ನೀವೇನು ಮಾಡಬೇಕು, ಊಟದ ಮೇಲೆ ಫೋಕಸ್ ಮಾಡಬೇಕು. ಚೆನ್ನಾಗಿ ಜೀರ್ಣ ಆಗುವಂಥ ಆಹಾರನೇ ಕೊಡಬೇಕು ಮಕ್ಕಳಿಗೆ. ಚಳಿ ಇದೆ ಈಗ, ಈ ಚಳಿಗೆ ಮಕ್ಕಳನ್ನ ಹೇಗೆ ನೀವು ಬೆಚ್ಚಗಿಡ್ತೀರಾ, ಅವ್ರಿಗೆ ಯಾವ ರೀತಿಯಾದ ಆಹಾರಗಳನ್ನು ಕೊಡ್ತೀರಾ, ಅದ್ರ ಮೇಲೆ ಫೋಕಸ್ ಮಾಡಿ. ಅವರು ಡಲ್ಲಾಗಿದ್ದಾರೆ ಅಂದರೆ ಅವ್ರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ಒಂದು ಫ್ರೆಂಡಾಗಿ ತಿಳ್ಕೊಳ್ಳಿ. ಒಬ್ಬ ಅಪ್ಪನಾಗಿ ಒಬ್ಬ ಅಮ್ಮನಾಗಲ್ಲ. ಯಾಕೆಂದರೆ ಅಪ್ಪ ಅಮ್ಮನಾಗಿ ಅಂದರೆ ನೀವೇನು ಮಾಡ್ತೀರಾ, ಯಾವಾಗಲೂ ಹೀಗೆ ಇರ್ತೀರ, ಹೋಗು ಎಕ್ಸಾಮ್ ಹತ್ರ ಬಂತು ಅಂತ ಬೈಯೋಕ್ಕೆ ಶುರು ಮಾಡಿಬಿಡ್ತೀರ. ಆ ಥರ ಅಲ್ಲ. ಮಕ್ಕಳು ಅವ್ರಿಗೂ ಮನಸ್ಸಿದೆ, ಅವ್ರ ಮನಸ್ಸಿಗೂ ಗಾಯ ಆಗುತ್ತೆ. ಏನು ನಡೀತಾ ಇದೆ ಒಳಗೆ ಅಂತ ತಿಳ್ಕೊಳ್ಳಿ. ಆ ಮಕ್ಕಳು ನಿಮ್ಮ ಮಕ್ಕಳು ತಾನೇ,
ನಿಮಗೆ ಗೊತ್ತೇ ಇರುತ್ತೆ ಅವ್ರ ಬಗ್ಗೆ. ಸೊ ಅವ್ರ ಜೊತೆ ಕನೆಕ್ಟ್ ಆಗಿ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ. ಆಗಾಗ ಹೊರಗಡೆ ಕರ್ಕೊಂಡು ಹೋಗಿ ಆ ಮಕ್ಕಳನ್ನು, ಅವ್ರ ಮನಸ್ಸು ರಿಫ್ರೆಶ್ ಆಗಲಿ. ಇದಿಷ್ಟು. ಈಗ ಮಕ್ಕಳು ಯಾರಾದರೂ ಮಾಡಲ್ಲ ಅಂತೀರಾ, ಕರೆಕ್ಟ್. ಇದನ್ನು ನಾನು ಹೇಳಬೇಕು, ಮಕ್ಕಳ ಕೈಯಲ್ಲಿ ಮಾಡ್ಸೋಕ್ಕಾಗ್ತಾ ಇಲ್ಲ ಅಂದರೆ ನೀವು ಮಾಡ್ಕೊಳ್ಳಿ. ನನ್ನ ಮಗ ಅಥವಾ ಮಗಳು ಓದ್ತಾ ಇಲ್ಲ ಅಥವಾ ಕಡಿಮೆ ಮಾರ್ಕ್ಸ್ ಬಂದುಬಿಡುತ್ತೇನೋ ಅಂತ ನಿಮ್ಮಲ್ಲಿ ಸ್ಟ್ರೆಸ್ಸು, ಟೆನ್ಷನ್ ಜಾಸ್ತಿ ಇದ್ದಾಗ ನೀವು ಈ ಎರಡು ಮಾಡ್ಕೊಳ್ಳಿ. ಯಾವಾಗ ನಿಮಗೆ ಆ ಥರ ಅನಿಸ್ತಾ ಇರುತ್ತೋ ಆಗೆಲ್ಲ ಬ್ರೀತಿಂಗ್ ಮಾಡಿಕೊಂಡು ಆಮೇಲೆ ಈ ಹೊಪೊನೊಪೊನ ಬಂದು ನನ್ನ ಮಗುವಿನ ಈ ಎಜುಕೇಷನ್ನ ವಿಷಯದಲ್ಲಿ, ಓದೋ ವಿಷಯದಲ್ಲಿ ನನ್ನಲ್ಲಿ ಏನೇನು ಹಿಡಿದಿಟ್ಕೊಂಡಿದ್ದೀನೋ ಅದನ್ನು ಎಲ್ಲೆಲ್ಲಿಂದ ತಂದ್ಕೊಂಡಿದ್ದೀನೋ ಅದನ್ನು ಲೆಟ್ ಗೋ ಮಾಡು ಇನ್ನರ್ ಚೈಲ್ಡ್ ಅಂತ ನಿಮ್ಮ ಇನ್ನರ್ ಚೈಲ್ಡ್ಗೆ ಹೇಳ್ಕೊಂಡು ನಿಮ್ಮ ಎನರ್ಜಿನ ಕ್ಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳ ಬಗ್ಗೆ ನೀವೇನು ಹಿಡಿದಿಟ್ಕೊಂಡಿದ್ದೀರೋ ಅದನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ. ಆಗ ಮಗುವಿನಲ್ಲಿ ಕೂಡ ಚೇಂಜ್ ಬರುತ್ತೆ. ಓಕೆ, ಇದಿಷ್ಟು ಮಾಡ್ಕೊಳ್ಳಿ. ಇವಾಗಿಂದನೂ ಮಾರ್ಚ್ವರೆಗೂ ಮಕ್ಕಳು, ಓದೋ ಮಕ್ಕಳಿರೋ ಮನೆಯಲ್ಲಿರೋ ಪೇರೆಂಟ್ಸ್ ದಯವಿಟ್ಟು ಮಕ್ಕಳ ಮುಂದೆ ಜಗಳ ಆಡಬೇಡಿ. ಯಾವುದೇ ವಿಷಯಗಳಿದ್ರು ಮನೆಯಲ್ಲಿ ಕೂಡ ಜಗಳ ಮಾಡಬೇಡಿ. ಮನೆ ವಾತಾವರಣ ಚೆನ್ನಾಗಿಡಿ. ಯಾಕೆಂದರೆ ನೀವೀಗ ಇಲ್ಲಿ ಜಗಳ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆ ವೈಬ್ರೇಷನ್ ಎಲ್ಲಿರುತ್ತೆ, ಇಲ್ಲೇ ನಿಮ್ಮ ಸುತ್ತಮುತ್ತಲೂ ಇರುತ್ತೆ. ಮಕ್ಕಳು ಸ್ಕೂಲಿಂದ ಬಂದಾಗ, ಕಾಲೇಜಿಂದ ಬಂದಾಗ, ಅಲ್ಲಿ ಕೂತಾಗ ಅವರು ಆಲ್ರೆಡಿ ಅಲ್ಲಿಂದ ಟಯರ್ಡ್ ಆಗಿ ಬಂದಿರ್ತಾರೆ, ಸುಸ್ತಾಗಿ ಬಂದಲ್ಲಿ ಕೂತ್ಕೊಂಡಿದ್ದ ತಕ್ಷಣ ನೀವು ಜಗಳ ಮಾಡಿ ಎದ್ದು ಹೋಗಿರ್ತೀರ. ಆ ವೈಬ್ರೇಷನ್ನೇ ಅಲ್ಲಿ ಬಿಟ್ಟಿರ್ತೀರ. ಆ ಮಕ್ಕಳಿಗೆ ಏನಾಗುತ್ತೆ, ಇನ್ನೂ ಕಿರಿಕಿರಿ ಆಗುತ್ತೆ. ಅಲ್ಲಿ ಆಯಾಸ ಆಗಿ ಬಂದಿರ್ತಾರೆ. ನೀವು ಬಂದು ಏನು ತಿಂತೀಯ ಅಂತ ಕೇಳಿದ ತಕ್ಷಣ ಯಾವಾಗಮ್ಮ ಅಂತ ಅವರು ಬೈಯಕ್ಕೆ ಶುರು ಮಾಡಿಬಿಡ್ತಾರೆ, ಕೂಗಾಡಕ್ಕೆ. ಏಕೆಂದರೆ ಅಲ್ಲಿ ಆ ವೈಬ್ರೇಷನ್ನೇ ತಾನೇ ಇದೆ ಮನೆಯಲ್ಲಿ. ಹಾಗಾಗಿ ನೀವು ಕೂಡ ಚೇಂಜ್ ಆಗಿ, ತಂದೆ ತಾಯಂದ್ರ ನೀವು ಚೇಂಜ್ ಆಗಿ ಫಸ್ಟು ನಿಮ್ಮ, ಆಮೇಲೆ ಮಕ್ಕಳಲ್ಲಿ ಚೇಂಜನ್ನು ತಗೊಂಡು ಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ಮಾತನ್ನು ತಾಳ್ಮೆಯಿಂದ ಕೇಳಿದ ಪ್ರತಿ ಒಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್.